ನಮಸ್ತೆ ಸ್ನೇಹಿತರೆ, ಇಂದು ನಾವು ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿರುವ ಶ್ರೀ ಚಾಮರಾಜೇಂದ್ರ ಮೃಗಾಲಯಕ್ಕೆ ಭೇಟಿ ನೀಡುತ್ತಿದ್ದೇವೆ. ನಾನು ಸರೋಜ್. ಇಂದು ನಮ್ಮ ಜೊತೆ ನಿಷ್ಠಾವಂತ ಭಕ್ತ ಹನುಮಂತರು ನಂಬಲಾಗದ ಶಕ್ತಿಯನ್ನು ಹೊಂದಿದ್ದಾರೆ. ಸೀತಾದೇವಿಯನ್ನು ರಕ್ಷಿಸಲು ಅವರು ಸಾಗರ ದಾಟಿದರು. ಸಣ್ಣ ಜೀವಿಗಳು ಸಹ ಶ್ರೇಷ್ಠತೆಯನ್ನು ಸಾಧಿಸಬಹುದು ಎಂದು ತೋರಿಸಿದರು. ಈ ಚಿಂಪಾಂಜಿ ಮಧ್ಯಾಹ್ನ ವಿಶ್ರಾಂತಿ ಪಡೆಯುವುದನ್ನು ನೋಡಿದೆವು. ಬಾಬುನು ಏನೋ ತಿನ್ನುವುದರಲ್ಲಿ ಬಿಜಿಯಾಗಿದೆ. ಈಗ ಈ ಕಾಡಿನ ರಾಜ ಸಿಂಹ ಕಣ್ಣಿನಲ್ಲೇ ಗರ್ಜಿಸುತ್ತಿದೆ. ಜೀಬ್ರಾಗಳು ಹೊಲದಲ್ಲಿ ಶಾಂತವಾಗಿ ಮೇಯುತ್ತಿರುವುದು ಕಂಡುಬರುತ್ತಿದೆ. ಬೇಲಿಯ ಇನ್ನೊಂದು ಭಾಗದಲ್ಲಿ ಈ ಗಂಡು ಜೀಬ್ರಾ ತನ್ನ ಕುಟುಂಬವನ್ನು ನೋಡುತ್ತಾ ನಿಂತಿದೆ. ಚಿರತೆಗಳು ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಿವೆ. ಇಲ್ಲಿ ಹುಲಿ ದುರ್ಗಾದೇವಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಅವಳ ಧೈರ್ಯ ಮತ್ತು ರಕ್ಷಣೆ ಸಾಕಾರಗೊಳಿಸಿ ಹುಲಿಯನ್ನು ಯುದ್ಧಕ್ಕೆ ಸವಾರಿ ಮಾಡುತ್ತಾಳೆ. ದುರ್ಗಾದೇವಿಯು ಮಹಿಷಾಸುರ ಎಂಬ ರಾಕ್ಷಸನ ವಿರುದ್ಧ ಯುದ್ಧದ ಸಮಯದಲ್ಲಿ ಮಹಿಷ ಎಂಬ ಉಗ್ರ ಹುಲಿಯ ಮೇಲೆ ಸವಾರಿ ಮಾಡಿದಳು. ಒಂದೇ ಕೊಂಬನ್ನು ಹೊಂದಿರುವ ಈ ದೈತ್ಯ ಪ್ರಾಣಿಯನ್ನು ರೈನೋಸರ್ಸ್ ಎನ್ನುವರು. ಇದಕ್ಕೆ ಖಡ್ಗಮೃಗ ಎಂದೂ ಹೇಳಬಹುದು. ಈ ಸಸ್ಯಾಹಾರಿಗಳು ಸೌಮ್ಯತೆ ಮತ್ತು ಸಮತೋಲನವನ್ನು ಸಂಕೇತಿಸುತ್ತವೆ. ಹೆಚ್ಚಾಗಿ ಜಿಂಕೆಯೊಂದಿಗೆ ಚಿತ್ರಿಸಲ್ಪಟ್ಟ ಶ್ರೀಕೃಷ್ಣನು ಸಹಾನುಭೂತಿ ಮತ್ತು ಪ್ರೀತಿಯನ್ನು ಹೊಂದಿದ್ದಾರೆ. ದೈವಿಕ ದನಗಾಯಿಯಾದ ಶ್ರೀಕೃಷ್ಣರು ಜಿಂಕೆ ಮತ್ತು ಇತರ ಪ್ರಾಣಿಗಳ ನಡುವೆ ತಮ್ಮ ಕೊಳಲನ್ನು ನುಡಿಸುವುದು ಇಷ್ಟಪಡುತ್ತಿದ್ದರು. ಅವರ ಸುಮಧುರ ರಾಗಗಳಿಗೆ ಕೊನೆಯ ಪ್ರಾಣಿ ಜಿರಾಫೆ ಸಂತೋಷದಿಂದ ಆಡುತ್ತಿದೆ. ಜಿರಾಫೆಯ ಉದ್ದ ಕುತ್ತಿಗೆ, ಸುಂದರವಾದ ದೇಹದಿಂದಾಗಿ ಮಕ್ಕಳು ಇದನ್ನು ನೋಡಲು ತುಂಬ ಇಷ್ಟಪಡುತ್ತಾರೆ. ನಾವು ಈ ಕಾಡಿನ ಪ್ರಯಾಣವನ್ನು ಮುಕ್ತಾಯಗೊಳಿಸುವಾಗ ನಮಗೆ ಅನಿಸಿದ್ದು ಇಲ್ಲಿರುವ ಪ್ರತಿಯೊಂದು ಜೀವಿಗೂ ಒಂದೊಂದು ಕತೆ ಇದೆ ಎಂಬುದು. ನೀವು ಈ ಮೃಗಾಲಯಕ್ಕೆ ಒಮ್ಮೆ ಭೇಟಿ ಕೊಡಿ. ನಿಮಗೆ ನಮ್ಮ ಚಾನಲನ್ನು ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.